ನೋಡಿ, ಇದು ಕಲಂಜಿ ಸೀಡ್ಸ್ ಅಂತ ಹೇಳಿ. ನಿಮಗೆ ನೋಡುವಾಗಲೇ ಸ್ವಲ್ಪ ಹೆಲ್ದಿ ಎಣ್ಣೆ ತರ ಕಾಣ್ತಾ ಇರ್ಬೋದು. ನಮ್ಮ ಗ್ರೇ ಹೇರ್ ಇದ್ರೆ, ವೈಟ್ ಹೇರ್ ಇದ್ರೆ ಎಲ್ಲ ಈ ಕಲಂಜಿ ಸೀಡ್ಸ್ ಆಯಿಲ್ ಅನ್ನ ಹಾಕೋದ್ರಿಂದ ಬ್ಲ್ಯಾಕ್ ಆಗ್ತದೆ. ಫ್ರೆಂಡ್ಸ್, ಇದುವರೆಗೂ ನಾನು ಬೇರೆ ಬೇರೆ ತರದ ಹೇರ್ ಆಯಿಲ್ ನಾನು ಮಾಡಿದ್ದೇನೆ. ಅಷ್ಟು ಹೇರ್ ಆಯಿಲ್ಗಿಂತಲೂ ಇವತ್ತಿನ ಹೇರ್ ಆಯಿಲ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ನೀವು ಕೇಳಿರ್ಬೋದು ಕಲಂಜಿ ಸೀಡ್ಸ್ ಅಂತ ಹೇಳಿ. ಅದರಿಂದ ಹೇರ್ ಆಯಿಲ್ ಮಾಡಿದ್ರೆ ತುಂಬಾನೇ ಉತ್ತಮವಾಗಿರ್ತದೆ, ಅಂದ್ರೆ ಅದ್ಭುತವಾದ ರಿಸಲ್ಟ್ ಕೊಡ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವಿವತ್ತು ಮಾಡುವ ಅದ್ಭುತವಾದ ಕಲಂಜಿ ಎಣ್ಣೆಗೆ ಕೇವಲ 3 ಸಾಮಗ್ರಿಗಳನ್ನು ಉಪಯೋಗಿಸಿದ್ದೇನೆ ನಾನಿಲ್ಲಿ. 1.5 ಚಮಚ ಆಗುವಷ್ಟು ಮೆಂತೆ, 1.5 ಚಮಚ ಆಗುವಷ್ಟು ಕಲಂಜಿ ಸೀಡ್ಸ್, ಹಾಗೇನೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೇನೆ. ಕಲಂಜಿ ಸೀಡ್ಸ್ ನೋಡಿ, ಕಪ್ಪು ಬೀಜ ಈ ಥರ ಇರ್ತದೆ ನೋಡಿ. ಇದು ನಿಮಗೆ ಮಾರ್ಕೆಟಲ್ಲೆಲ್ಲ ಕಲಂಜಿ ಸೀಡ್ಸ್ ಅಂತ ಕೇಳಿದರೆ ಸಿಗ್ತದೆ. ಭಾರಿ ಉಪಯೋಗ ಉಂಟು ಇದರಿಂದ. ಉಂಟಲ್ಲ, ಹೇರಿಗೆ ಎಲ್ಲ ಪೋಷಕಾಂಶ ಸಿಗುವಂತಹ ಒಂದು ಸಾಮಗ್ರಿ ಇದು. ಹಾಗೆಯೇ ಮೆಂತೆ ನಿಮಗೆ ಗೊತ್ತೇ ಇರ್ಬೋದು, ಕೂದಲಲ್ಲಿ ಹೆಚ್ಚಾಗಿ ಡ್ಯಾಂಡ್ರಫ್ ಎಲ್ಲ ಆದರೆ ಈ ಮೆಂತೆಯನ್ನು ನಾವು ಉಪಯೋಗಿಸ್ತೇವೆ. ಇದನ್ನು ಅರ್ದು ಹಾಗೆ ನಾವು ಪೇಸ್ಟ್ ಥರ ಮಾಡಿ ಎಲ್ಲ ಕೂದಲಿಗೆ ಹಚ್ತೇವೆ. ಹಾಗೆ ನಾನಿಲ್ಲಿ ಬಳಸಿರುವಂಥದ್ದು ಪ್ಯೂರ್ ತೆಂಗಿನ ಎಣ್ಣೆ, ಗಾಣದ ಆಯಿಲ್ ಇದು. ನಮ್ಮ ಕೂದಲಿಗೆ ಯಾವುದೇ ಹೇರ್ ಆಯಿಲ್ ಮಾಡಬೇಕಾದ್ರೂ ಕೂಡ ಗಾಣದ ಆಯಿಲ್ ತಗೊಂಡು ಮಾಡಿದರೆ ಅದರಿಂದ ಒಳ್ಳೆ ಎಫೆಕ್ಟ್ ಕೊಡ್ತದೆ. ಇನ್ನು ಮೆಂತೆ ಮತ್ತು ಕಲಂಜಿ ಸೀಡ್ಸನ್ನು ಸಪ್ರೇಟ್ ಆಗಿ ಪೌಡರ್ ಮಾಡಿಕೊಳ್ಳುವ. ಫಸ್ಟಿಗೆ ನಾನಿಲ್ಲಿ ಮೆಂತೆಯನ್ನು ಪೌಡರ್ ಮಾಡಿಕೊಳ್ತೇನೆ. ನೋಡಿ, ಇಷ್ಟು ಸಣ್ಣಗೆ ಪೌಡ್ರ್ ಥರ ಮಾಡ್ಕೋಬೇಕು. ಇನ್ನು ಅದೇ ಮಿಕ್ಸಿಗೆ ಕಲಂಜಿ ಸೀಡ್ಸನ್ನು ಕೂಡ ಹಾಕುವ. ಇದನ್ನು ಕೂಡ ಚೆನ್ನಾಗಿ ಪೌಡ್ರ್ ಮಾಡುವ. ನೋಡಿ, ಇಷ್ಟು ಪೌಡ್ರ್ ಆಯಿತು. ಇದು ನೋಡಿ, ಮೆಂತೆ ಹಾಕಿದ ಮಿಕ್ಸಿಗೆ ನಾವಿಲ್ಲಿ ಕಲಂಜಿ ಸೀಡ್ಸನ್ನು ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಈ ಥರ ಬರ್ತದೆ. ಇಲ್ಲಿದ್ರೆ ಫುಲ್ ಬ್ಲ್ಯಾಕ್ ಆಗಿ ಬರ್ತದೆ. ಆದರೆ ಕೂಡ ಏನು ಪರವಾಗಿಲ್ಲ. ಈಗ ಮೆಂತೆ ಪೌಡ್ರ್ ಮತ್ತು ಈ ಕಲಂಜಿ ಸೀಡ್ಸ್ ಇದು ಪೌಡ್ರನ್ನು ಮಿಕ್ಸ್ ಮಾಡಲಿಕ್ಕಿದೆ. ನೋಡಿ, ಈಗ ಎರಡನ್ನು ಮಿಕ್ಸ್ ಮಾಡುವ. ನೋಡಿ, ಚೆಂದ ಮಿಕ್ಸ್ ಆಯಿತು. ಇನ್ನು ನಾವು ಎಣ್ಣೆಯನ್ನು ಬಿಸಿ ಮಾಡುವ. ನಾನಿಲ್ಲಿ ಕಲಂಜಿ ಸೀಡ್ಸ್ ಆಯಿಲನ್ನು ಸ್ವಲ್ಪ ಡಿಫ್ರೆಂಟ್ ಆದ ಮೆಥಡಲ್ಲಿ ಮಾಡ್ತಾ ಇದ್ದೇನೆ. ಅಂದರೆ ನಾರ್ಮಲ್ ಆಗಿ ಎಣ್ಣೆಯನ್ನು ಬಿಸಿ ಮಾಡಿ ಒಟ್ಟಿಗೆಲ್ಲ ಹಾಕಿ ಮಾಡ್ತಾ ಇಲ್ಲ, ಅಂದರೆ ಡಬಲ್ ಬಾಯ್ಲಿಂಗ್ ಮೆಥಡ್ ಯೂಸ್ ಮಾಡ್ತಿದ್ದೇನೆ. ನೋಡಿ, ಸ್ವಲ್ಪ ಇಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನೀರು ಇಟ್ಟಿದ್ದೇನೆ. ನೋಡಿ, ಲೈಟಾಗಿ ನೀರು ಗುಳುಗುಳು ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಫುಲ್ಲು ನಾವು ಕುದಿದ ಮೇಲೆ ಅದರ ಮೇಲೆ ಮತ್ತೊಂದು ಚಿಕ್ಕ ಪಾತ್ರೆ ಇಡಲಿಕ್ಕೆ ಉಂಟು. ಇನ್ನಿದರೊಳಗಡೆ ಒಂದು ಚಿಕ್ಕ ಬಾಣಲೆಯನ್ನು ಇಡುವ. ಬಾಣಲೆ ಇಟ್ಟಾದ ಮೇಲೆ ನಾವು ತಗೊಂಡ ಎಣ್ಣೆಯನ್ನು ಈ ಬಾಣಲೆ ಒಳಗೆ ಹಾಕುವ. ನೋಡಿ, ಈ ಥರ ನಾವು ಮಾಡೋದ್ರಿಂದ ಈ ನೀರಿನ ಬಿಸಿಗೆ ಆ ಶಾಖಕ್ಕೆ ಎಣ್ಣೆ ಬಿಸಿ ಆಗ್ತದೆ. ಅದರಲ್ಲಿರುವಂತಹ ಸತ್ವ ಎಲ್ಲ ಉಂಟಲ್ಲ ಹೊರಗಡೆ ಹೋಗುವುದಿಲ್ಲ. ನಾನು ಇವಾಗ ಇದಕ್ಕೆ ಪುಡಿ ಮಾಡಿದ ಕಲಂಜಿ ಸೀಡ್ಸ್ ಇದು ಪೌಡರ್ ಹಾಗೆಯೇ ಮೆಂತೆ ಪೌಡರನ್ನು ಹಾಕ್ತೇನೆ. ಎಣ್ಣೆ ಫುಲ್ ಬಿಸಿ ಆಗಬೇಕು, ಆದರೆ ಕೊದಿ ಬರಲಿಕ್ಕಿಲ್ಲ. ಕೊದಿ ಬಂದರೆ ಈ ಪೌಡ್ರ್ ಇದೆಲ್ಲ ಸತ್ವ ಹೊರಗಡೆ ಹೋಗ್ತದೆ. ಇದು ಸ್ವಲ್ಪ ಡಿಫ್ರೆಂಟ್ ಆದ ವಿಧಾನದಲ್ಲಿ ಮಾಡ್ತಾ ಇದ್ದೇನೆ. ಎಣ್ಣೆಯನ್ನು ಒಳ್ಳೆ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. ಚೆಂದ ಮಿಕ್ಸ್ ಮಾಡುವ. ನೀರು ಮತ್ತೆ ಸರಿ ಕುದಿ ಬಂದಾದ ಮೇಲೆ ಆಫ್ ಮಾಡಬೇಕು. ಈ ಗ್ಯಾಸ್ ಆಫ್ ಆದಮೇಲೆ ಒಂದು 15 ನಿಮಿಷ ಹಾಗೆ ಬಿಡುವ. ಇನ್ನು ನಾವು ಇದರ ಉಪಯೋಗ ನೋಡೋದಾದರೆ ಈ ಕಲಂಜಿ ಸೀಡ್ಸಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಹೇರಿಗೆ ಬೇಕಾಗಿರುವಂತಹ ಎಲ್ಲ ಪೌಷ್ಟಿಕಾಂಶ ಆ ಕಲಂಜಿ ಸೀಡ್ಸಲ್ಲಿ ಇದೆ. ಅಂದರೆ ಮೊದಲನೇದಾಗಿ ನಮ್ಮ ಗ್ರೇ ಹೇರ್ ಇದ್ದರೆ, ವೈಟ್ ಹೇರ್ ಇದ್ದರೆ ಎಲ್ಲ ಈ ಕಲಂಜಿ ಸೀಡ್ಸ್ ಆಯಿಲನ್ನು ಹಾಕೋದ್ರಿಂದ ಆ ಗ್ರೇ ಹೇರ್ ಬ್ಲ್ಯಾಕ್ ಆಗ್ತದೆ. ಹಾಗೆ ಎರಡನೇದಾಗಿ ಈ ನಮ್ಮ ಕೂದಲಿನ ಕೆಳಗಡೆ ಉಂಟಲ್ಲ ನೋಡಿ, ಇಲ್ಲೆಲ್ಲ ಸೀಳಾಗ್ತದೆ ಲಾಸ್ಟಿಗೆ. ಆ ಸೀಳಾಗೋದು ಎಲ್ಲ ಕಡಿಮೆ ಆಗ್ತದೆ ಈ ಆಯಿಲನ್ನು ಹಾಕೋದ್ರಿಂದ. ಮತ್ತು ಮೂರನೇದಾಗಿ ನಮ್ಮ ಇಲ್ಲಿ ನೆತ್ತಿ ಉಂಟಲ್ಲ ಯಾವತ್ತು ಬಿಸಿ ಆಗಿರ್ತದೆ. ಅಂದರೆ ತುಂಬ ಟೆನ್ಷನ್ ಎಲ್ಲ ಮಾಡಿದಾಗ, ವರ್ಕ್ ಪ್ರೆಷರ್ ಎಲ್ಲ ಜಾಸ್ತಿ ಇದ್ದಾಗ ನೆತ್ತಿ ಬಿಸಿ ಆಗ್ತದೆ. ಆವಾಗ ನಮ್ಮ ನೆತ್ತಿಯಲ್ಲಿರೋ ಕೂದಲೆಲ್ಲ ಹೋಗ್ತದೆ. ಆವಾಗ ನಾವು ಈ ಥರ ಕಲಂಜಿ ಸೀಡ್ಸ್ ಆಯಿಲನ್ನು ಈ ನೆತ್ತಿಗೆ ಹಾಕಿದರೆ ನೆತ್ತಿ ತಂಪಾಗ್ತದೆ, ಕೂದಲು ಉದುರೋದು ಕೂಡ ಕಡಿಮೆ ಆಗ್ತದೆ. ಮತ್ತು ನಮ್ಮ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತು ನಾಲ್ಕನೇದಾಗಿ ಇದು ನಮ್ಮ ಕೂದಲು ಶೈನ್ ಆಗ್ತದೆ, ಹಾಗೆಯೇ ಉದ್ದ ಬರ್ತದೆ, ಗ್ರೋತ್ ಆಗ್ತದೆ ಕೂದಲಿದ್ದು. ಹೀಗೆ ಈ ಆಯಿಲ್ ಹಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ. ಈಗಿನ ನಮ್ಮ ಜನ್ರೇಷನ್ ಅವರಿಗೆ ಈ ವರ್ಕ್ ಪ್ರೆಷರ್ ಎಲ್ಲ ಜಾಸ್ತಿ ಇರೋದ್ರಿಂದ, ಮತ್ತು ಈಗ ನೋಡ್ಬೋದು ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಕೂದಲು ಉದುರೋ ಸಮಸ್ಯೆ ಹೆಚ್ಚಿನವರಿಗೆ ಕಾಡ್ತದೆ.
ಅಂದರೆ ಇದು ಬೇರೆ ಬೇರೆ ಕಾರಣದಿಂದ ಇರ್ಬೋದು, ಆದರೆ ಈ ಥರ ಒಂದು ಆರೋಗ್ಯಪೂರ್ಣವಾದ ಆಯಿಲನ್ನು ನಾವು ಹಚ್ಚೋದ್ರಿಂದ ಅಂಥ ಸಮಸ್ಯೆಯಿಂದೆಲ್ಲ ನಾವು ಹೊರಗಡೆ ಬರ್ಬೋದು. ನೋಡಿ, ಈ ನೀರಿನ ಬಿಸಿಗೆ ಹಾಗೆ ಬೇಯ್ತಾ ಉಂಟು. ನಾವು ನೀರು ತಗೋಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣನೇ ತಗೋಬೇಕು, ಬಾಣಲಿಗಿಂತ ಮೇಲೆ ಬರಬಾರ್ದು ನೀರು. ಮತ್ತು ನಾನು ಬೇರೆ ಬೇರೆ ಆಯಿಲನ್ನು ಇಷ್ಟರ ತನಕ ಮಾಡಿ ತೋರಿಸಿದ್ದೇನೆ. ಅಂದರೆ ಒಂದೊಂದು ಎಣ್ಣೆಯಿಂದ ಒಂದೊಂದು ಉಪಯೋಗ ಆಗ್ತದೆ. ಮತ್ತು ನಾನೆಲ್ಲ ಮಾಡುವುದುಂಟಲ್ಲ, ಈ ಆಯುರ್ವೇದಿಕ್ ಆಯಿಲ್ ಅದು ಬೇಗ ರಿಸಲ್ಟ್ ಕೊಡಲಿಕ್ಕಿಲ್ಲ. ಒಂದು 2-3 ತಿಂಗಳು ಕಂಟಿನ್ಯೂಸ್ ಹಾಕೋದ್ರಿಂದ ಉಪಯೋಗ ಸಿಗ್ಬೋದು. ಒಬ್ಬರಿಗೆ ಉಪಯೋಗ ಆದರೆ ಮತ್ತೊಬ್ಬರಿಗೆ ಆಗೋದಿಲ್ಲ, ಹಾಗೆ ಇರ್ಬೋದು. ಆದರೆ ಅವರವರ ದೇಹ ಪ್ರಕೃತಿಗೆ ಬಿಟ್ಟಿದ್ದದು. ನೋಡಿ, ಆಗಿದೆ ಇದು. ಇನ್ನು ಇದನ್ನು ತೆಗೆದುಕೊಳ್ಳುವ. ಅರ್ಧ ಕಪ್ ಆಯಿಲಲ್ಲಿ ಇಷ್ಟು ರೆಡಿಯಾಗಿದೆ ಕಲಂಜಿ ಸೀಡ್ಸ್ ಆಯಿಲ್. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನಿಮಗೆ ನೋಡುವಾಗಲೇ ಸ್ವಲ್ಪ ಹೆಲ್ದಿ ಎಣ್ಣೆ ಥರ ಕಾಣ್ತಾ ಇರ್ಬೋದು. ಕೆಳಗಡೆ ಎಲ್ಲ ಈ ಮೆಂತೆದು ಪೌಡ್ರು ನಿಂತಿದೆ ನೋಡಿ. ನಾವು ಹಾಗೆ ಮಿಕ್ಸ್ ಮಾಡಿ ಮಾಡಿ ಹಾಕಲಿಕ್ಕೆ, ನಾನೇನು ಸೋಸೋದಿಲ್ಲ ಇದನ್ನು ಸಪ್ರೇಟಾಗಿ. ಈ ಆಯಿಲನ್ನು ಹೇಗೆ ಉಪಯೋಗಿಸೋದಂತ ಹೇಳಿದರೆ, ನೋಡಿ, ವಾರದಲ್ಲಿ ನೀವು ಒಂದು 2 ಸಲ ಫುಲ್ಲು ಕೂದಲಿಗೆ ಬುಡಕ್ಕೆ ಈ ಥರ ಹಾಕಿ ಫುಲ್ಲು ಮಸಾಜ್ ಮಾಡಬೇಕು. ಅದು ನೆತ್ತಿಗೆಲ್ಲ ಹಾಕಿದರೆ ಫುಲ್ಲು ನೆತ್ತಿ ತಂಪಾಗ್ತದೆ. ಮತ್ತು ಎಲ್ಲ ಕಡೆಗೆ ಹಾಕಿ ಒಂದು ಮಿನಿಮಮ್ ಅರ್ಧ ಗಂಟೆ, ಮ್ಯಾಕ್ಸಿಮಮ್ ಒಂದು 2 ಗಂಟೆ ಬಿಟ್ಟು ನೀವು ಮೈಲ್ಡ್ ಶ್ಯಾಂಪಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು. ಅಂದರೆ ತುಂಬ ಕೆಮಿಕಲ್ ಇರುವಂತಹ ಶ್ಯಾಂಪು ಎಲ್ಲ ಯೂಸ್ ಮಾಡೋದು ಬೇಡ. ಮತ್ತು ಈ ಎಣ್ಣೆ ಅಂತಲ್ಲ, ಫುಲ್ಲು ಗಾಣದ ಎಣ್ಣೆ ಎಲ್ಲ ಮಾಡಿದರೆ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. ಈ ಥರ ಆಯಿಲ್ ನಿಮಗೆ ಬೇಗಕ್ಕೆ ರಿಸಲ್ಟ್ ಕೊಡಲಿಕ್ಕಿಲ್ಲ, ಆಯುರ್ವೇದಿಕ್ ಅಲ್ಲ. ಒಂದು 2-3 ತಿಂಗಳು ಕಂಟಿನ್ಯೂ ಹಾಕ್ತಾ ಹೋದರೆ ನಿಮಗೆ ರಿಸಲ್ಟ್ ಕೊಡ್ತದೆ. ನಾವು ಇಷ್ಟರ ತನಕ ಬೇರೆ ಬೇರೆ ಹೇರ್ ಆಯಿಲ್ ಎಲ್ಲ ಮಾಡಿದ್ದೇವೆ. ಹೇರ್ ಆಯಿಲ್ ಅಂತಲ್ಲ, ಈ ನೋವಿನ ಆಯಿಲ್ ಎಲ್ಲದಕ್ಕೂ ಆರ್ಡರ್ ಬರ್ತಾ ಉಂಟು, ನಾವು ಮಾಡಿ ಕೊಡ್ತಾ ಇದ್ದೇವೆ. ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಮ್ಮ ಫೋನ್ ನಂಬರ್ ಉಂಟು, ಹಾಗೆಯೇ ವಿಡಿಯೋದ ಎಂಡಿಗೆ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬರ್ತದೆ. ಈ ಆಯಿಲ್ ಕೂಡ ಬೇಕಾದರೆ ನೀವು ಆರ್ಡರ್ ಮಾಡ್ಬೋದು, ನಾವು ಮಾಡಿ ಕೊಡ್ತೇವೆ. ಇದೇ ರೀತಿ ನೀವು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.